ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಕಳೆದ 10 ವರ್ಷಗಳಿಂದಲೂ ನಾನು ಆಯುರ್ವೇದ, ಪಂಚಕರ್ಮ, ಯೋಗ, ಆಕ್ಯುಪಂಚರ್ ಚಿಕಿತ್ಸೆಯನ್ನು ನೀಡುತ್ತಾ ಬರ್ತಾ ಇದ್ದೇನೆ. ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಅಂತ ಏನ್ ಕರಿತೇವೆ, ಯಾವೆಲ್ಲ ಕಾರಣಗಳಿಂದ ಬರಬಹುದು, ಅದು ಎಷ್ಟು ವಿಧಗಳಿದೆ, ಅದರಿಂದ ಏನ್ ಬೇರೆ ಇನ್ನಿತರೆ ಏನು ತೊಂದರೆಗಳು ಆಗಬಹುದು, ಮತ್ತು ಅದಕ್ಕೆ ನಮ್ಮ ಸುತ್ತಲ ಸಿಗುವ ಗಿಡಮೂಲಿಕೆಗಳಲ್ಲಿ ಯಾವೆಲ್ಲ ಗಿಡಮೂಲಿಕೆಗಳನ್ನು ಉಪಯೋಗಿಸಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಮುಂತಾದವುಗಳ ಕುರಿತಾಗಿ ಒಂದಷ್ಟು ಹೊತ್ತು ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, ಈ ತೊಂದರೆ ಸಾಧಾರಣವಾಗಿ ಒಂದು ಅಂಕಿ ಅಂಶದ ಪ್ರಕಾರ 18-20ರಿಂದ 58-60 ವರ್ಷದವರೆಗಿನಲ್ಲಿ ಒಂದು 5 ಜನ ಗಂಡಸರನ್ನು ತಗೊಂಡ್ರೆ ಆ ಪ್ರತಿ 5ರಲ್ಲಿ ಒಂದು ವ್ಯಕ್ತಿ ಈ ಸಮಸ್ಯೆಯಿಂದ ಒಂದಲ್ಲ ಒಂದು ಸಮಯದಲ್ಲಿ ಈ ತೊಂದರೆಯಿಂದ ಬಳಲಬಹುದು ಅಂತ ಒಂದು ಸಂಶೋಧನೆ ಹೇಳ್ತದೆ. ಇದರಿಂದ ಏನೆಲ್ಲ ಇನ್ನಿತರೆ ಉಪದ್ರವಗಳು ಆಗಬಹುದು ಅಂತ ಹೇಳಿದ್ರೆ, ಹೆಚ್ಚಾಗಿ ಇದಕ್ಕೂ ಮತ್ತು ನಿಮಿರು ದೌರ್ಬಲ್ಯಕ್ಕೂ ತುಂಬಾ ಹತ್ತಿರದ ಸಂಬಂಧ ಇದೆ. ನಿಮಿರು ದೌರ್ಬಲ್ಯದಲ್ಲಿ ಯಾವೆಲ್ಲ ಉಪದ್ರವಗಳು ಕಾಣಿಸ್ತದೋ ಹೆಚ್ಚಾಗಿ ಅದೇ ತೊಂದರೆಗಳು ಕೂಡ ಇದರಲ್ಲಿ ಕೂಡ ಕಾಣಿಸಿಕೊಳ್ತದೆ. ಇದಕ್ಕೆ ಕಾರಣಗಳನ್ನು ನೋಡಿದ್ರೆ ಹೆಚ್ಚಾಗಿ ನಾವು ವೈದ್ಯಕೀಯ ಫೀಲ್ಡ್ ನಲ್ಲಿ ದೈಹಿಕ, ರಾಸಾಯನಿಕ ಮತ್ತು ಭಾವನಾತ್ಮಕ ಅಥವಾ ಮಾನಸಿಕ ಕಾರಣಗಳು ಅಂತ ಇದನ್ನು ವಿಂಗಡಣೆ ಮಾಡಬಹುದು. ದೈಹಿಕವಾಗಿ ಯಾವೆಲ್ಲ ಕಾರಣಗಳಿಂದ ಆಗಬಹುದು ಅಂತ ನೋಡಿದ್ರೆ, ಒಂದು ನರಗಳ ದೌರ್ಬಲ್ಯ ಅಥವಾ ಅಧಿಕ ಸಂವೇದನಾಯುತವಾಗಿರುವಂತಹ ಶಿಶ್ನದ ಮುಂದೊಗಲು, ಸ್ಥೌಲ್ಯ, ಅತಿ ಹೆಚ್ಚು ವ್ಯಾಯಾಮ ಅಥವಾ ಬೇರೆ ಕೆಲಸಗಳನ್ನು ಫಿಸಿಕಲ್ ಎಕ್ಸರ್ಸೈಸ್ ಅಂತ ಏನ್ ಹೇಳ್ತೇವೆ ಅದನ್ನು ಮಾಡುವಂತಹುದು, ಇವೆಲ್ಲವೂ ದೈಹಿಕ ಕಾರಣಗಳ ಅಂಡರ್ ನಲ್ಲಿ ಬರ್ತದೆ. ಇನ್ನು ರಾಸಾಯನಿಕ ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾಗಿ ಅಂತ ಹೇಳಿದ್ರೆ, ಇದಕ್ಕೆ ಬೇಕಾಗುವಂತಹ ಕೆಲವೊಂದು ರಾಸಾಯನಿಕ ಅಂಶಗಳು ಅಥವಾ ಏನು ಹಾರ್ಮೋನ್ ಅಂತ ಕರಿತೇವೆ ಅವುಗಳನ್ನು ನಮ್ಮ ದೇಹ ನಿಯಮಿತವಾಗಿ ಬಿಡುಗಡೆ ಮಾಡ್ತಾ ಇರ್ತದೆ. ಅವುಗಳಲ್ಲಿ ಪ್ರಧಾನವಾಗಿ ಥೈರಾಯ್ಡ್ ಹಾರ್ಮೋನ್, ಲ್ಯೂಟನೈಸಿಂಗ್ ಹಾರ್ಮೋನ್, ಆಕ್ಸಿಟೋಸಿನ್, TSH, ಡೋಪಮೈನ್, ಸೆರಟೋನಿನ್ ಮುಂತಾದ ಹಾರ್ಮೋನ್ಗಳ ಸ್ರಾವ ಹೆಚ್ಚು ಕಮ್ಮಿ ಆಗುವಂತದ್ದು ಗಂಡಸರಲ್ಲಿ. ಇದರಿಂದಾಗಿ ಕೂಡ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಆಗಬಹುದು. ಇನ್ನು ಮಾನಸಿಕ ಕಾರಣಕ್ಕೆ ಬಂದರೆ, ತಪ್ಪಿತಸ್ಥ ಭಾವನೆ, ವಿವಾಹೇತರ ಸಂಬಂಧಗಳಿಂದಾಗಿ ಏನು ಗಂಡಸಿಗೆ ಗಿಲ್ಟಿ ಫೀಲಿಂಗ್ ಬರ್ತದೆ ಅಂತ ಕಾರಣಗಳಿಂದಾಗಿ, ಕೆಲಸದ ಒತ್ತಡ, ಆಫೀಸಿನ ವರ್ಕ್ಗಳನ್ನು, ಕೆಲಸದ ಯೋಚನೆಗಳನ್ನು ಮನೆಗೆ ತರುವುದು, ಮಾನಸಿಕ ಖಿನ್ನತೆಯಲ್ಲಿರುವವರು ಅಥವಾ ಅನುಭವದ ಕೊರತೆಯಿಂದಾಗಿ ಮದುವೆಯಾದ ಸುರುವಿನಲ್ಲಿ ಕೆಲವರಿಗೆ ಈ ತೊಂದರೆ ಕಾಡುವುದುಂಟು. ಅದನ್ನು ನಾವು ಹೈಪರ್ ಎಕ್ಸೈಟ್ಮೆಂಟ್ ಅಂತ ಹೇಳಿ ಕರಿತೇವೆ. ಅಥವಾ ಪರ್ಫಾರ್ಮೆನ್ಸ್ ಆಂಕ್ಸೈಟಿ ಅಂತ ಇನ್ನೊಂದು ವರ್ಡ್ ಕೂಡ ಇದೆ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಅನುಭವ ಇಲ್ಲದೆ ಬೇಗನೆ ಸಂಗಾತಿಯನ್ನು ಸೇರ್ಲಿಕ್ಕೆ ಹೋಗಿ ಶೀಘ್ರ ಸ್ಖಲನ ಆಗುವ ಸಂಭವ ಕೂಡ ಇರ್ತದೆ. ಇನ್ನು ಕೆಲವು ಇತರ ಕಾಯಿಲೆಗಳಿಂದಾಗಿ ಕೂಡ ಅಂತ ಹೇಳಿದ್ರೆ, ರಕ್ತದೊತ್ತಡ, ಮಧುಮೇಹ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ವೆರಿಕೋಸಿಲ್ ಇಂಥವುಗಳಿಂದಲೂ ಕೂಡ ಶೀಘ್ರ ಸ್ಖಲನ ಆಗುವ ಸಂಭವ ಇರ್ತದೆ. ಇದರಲ್ಲಿ ಮುನ್ನೆಚ್ಚರಿಕೆಯಾಗಿ ನಾವು ಏನನ್ನು ತಗೊಳ್ಬೇಕು ಅಂತ ಹೇಳಿದ್ರೆ, ನಾವು ಈಗ ಕಾರಣಗಳನ್ನ ಏನ್ ಪಟ್ಟಿ ಮಾಡಿದ್ದೇವೆ ಆ ಕಾರಣಗಳು ಸಾಧಾರಣ ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಆ ಕಾರಣಗಳನ್ನ ಅವಾಯ್ಡ್ ಮಾಡ್ತಾ ಹೋದ್ರೆ ಈ ತೊಂದರೆಗಳು ಒಳಗಾಗುವುದನ್ನು ಬಹುತೇಕವಾಗಿ ತಪ್ಪಿಸಬಹುದು. ಇನ್ನು ಆ ಕಾರಣಗಳನ್ನು ತಪ್ಪಿಸಿಯೂ ಕೂಡ ಯಾರಲ್ಲಿ ತೊಂದರೆ ಮುಂದುವರಿತದೋ ಅವರಿಗೆ ಹೆಚ್ಚಾಗಿ ಕೌನ್ಸಿಲಿಂಗ್ ನ ಅಗತ್ಯ ಇರ್ತದೆ. ಇದರಲ್ಲಿ ಕೆಲವರಿಗೆ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಕೌನ್ಸಿಲಿಂಗ್ ನ ಅಗತ್ಯ ಇದ್ದು, ಅವರಿಗೆ ಯಾರದ್ದು ತಪ್ಪು, ಯಾರಿಗೆ ಅದರಲ್ಲಿ ಅನುಭವದ ಕೊರತೆ ಇರ್ತದೋ ಅಂಥವರಿಗೆ ಇದಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಲೈಂಗಿಕ ತಜ್ಞರು ಅಥವಾ ಯೂರಾಲಜಿಸ್ಟ್ಗಳು ನೀಡಲು ಸಮರ್ಥರಿರುತ್ತಾರೆ. ಇನ್ನು ನಿಯಮಿತವಾಗಿ ಎಕ್ಸರ್ಸೈಸ್ ಮಾಡುವಂಥದ್ದು, ಅದರಲ್ಲಿ ವಿಶೇಷವಾಗಿ ಕೀಗಲ್ಸ್ ಎಕ್ಸರ್ಸೈಸ್ ಅಂತ ಏನು ಹೇಳ್ತೇವೆ ಅದು ಈ ಒಂದು ತೊಂದರೆಗೆ ತುಂಬಾ ಒಳ್ಳೆಯ ಪರಿಣಾಮಕಾರಿ ಫಲಿತಾಂಶವನ್ನು ನೀಡಬಲ್ಲುದಾಗಿದೆ. ಸ್ನೇಹಿತರೆ, ಮನೆಮದ್ದುಗಳು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಅಥವಾ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುವಂತಹ ಕೆಲವೊಂದು ಗಿಡಮೂಲಿಕೆಗಳನ್ನು ಕೂಡ ಯೂಸ್ ಮಾಡಿಕೊಂಡು ತೊಂದರೆಯನ್ನು ಹತೋಟಿಗೆ ತರಬಹುದಾಗಿದೆ. ಅವುಗಳಲ್ಲಿ ಪ್ರಧಾನವಾಗಿ ಯಾವುದು ಅಂತ ಹೇಳಿದ್ರೆ, ಉದಾಹರಣೆಗೆ ಅಶ್ವಗಂಧವನ್ನು ದಿನಾಲು ಒಂದು ಅರ್ಧ ಚಮಚದಷ್ಟು ಹಾಲಿನಲ್ಲಿ ತಗೊಂಡ್ರೆ, ಸಕ್ಕರೆ ಹಾಕಿದ ಹಾಲಿನಲ್ಲಿ ತಗೊಂಡ್ರೆ ಇನ್ನೂ ಪರಿಣಾಮಕಾರಿಯಾಗ್ತದೆ. ಅದನ್ನು ದಿನಾಲು ತಗೊಂಡ್ರೆ ನಿಮಗೆ ಕೆಲವೇ ದಿನಗಳಲ್ಲಿ ಇದು ಕಂಟ್ರೋಲ್ಗೆ ಹತೋಟಿಗೆ ಬರ್ತದೆ. ನಸುಗುನ್ನಿ ಬೀಜ ಅಂತ ಸಿಗ್ತದೆ. ಈ ಬೀಜವನ್ನು ಅರ್ಧ ಚಮಚದಷ್ಟು ಸಾಧಾರಣ ಒಂದು 15-20 ದಿನಗಳಷ್ಟು ಮಟ್ಟಿಗೆ ಖಂಡಿತವಾಗಿ ಈ ಔಷಧಿ ಸೇವನೆಯನ್ನು ನೀವು ಮಾಡಿ ಪರಿಣಾಮವನ್ನು ನೋಡಬಹುದಾಗಿದೆ. ನೆಗ್ಗಿನ ಮುಳ್ಳು ಅಥವಾ ಗೋಕ್ಷುರ ಅಂತ ಏನು ಹೇಳ್ತೇವೆ ಅದರ ಬೀಜವನ್ನು ಕುಟ್ಟಿ ಪುಡಿ ಮಾಡಿ ಸಕ್ಕರೆ ಮತ್ತು ಹಾಲಿನಲ್ಲಿ ಹಾಕಿ ಕುದಿಸಿ ದಿನಾಲು ಕುಡಿದ್ರೆ ಅದು ಕೂಡ ಪರಿಣಾಮಕಾರಿ ಫಲಿತಾಂಶವನ್ನು ನೀಡಬಲ್ಲದಾಗಿದೆ. ನುಗ್ಗೆ ಸೊಪ್ಪು, ನುಗ್ಗೆ ದಂಟು ಇವುಗಳನ್ನು ಕೂಡ ಉಪಯೋಗಿಸಿ ನೀವು ಪರಿಣಾಮವನ್ನು ಖಂಡಿತ ಕಾಣಬಹುದು. ಕಾಮಕಸ್ತೂರಿ ಬೀಜ ಕೂಡ ಈ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಅನ್ನು ಪರಿಣಾಮಕಾರಿಯಾಗಿ ಹತೋಟಿಗೆ ತರಬಲ್ಲುದಾಗಿದೆ. ಯೋಗದ ಮಟ್ಟಿಗೆ ಹೇಳುವುದಾದರೆ ಸುತ್ತ ಬದ್ಧ ಕೋಣಾಸನ, ಸರ್ವಾಂಗಾಸನ, ಮತ್ಸ್ಯೇಂದ್ರಾಸನ, ಧನುರಾಸನ ಮುಂತಾದ ಆಸನಗಳು ಈ ಶೀಘ್ರ ಪರಿಣಾಮಕಾರಿಯಾಗಿ ಕಂಟ್ರೋಲ್ಗೆ ತರಲು ಅನುಕೂಲವಾಗಿದೆ. ಆಯುರ್ವೇದದ ಮಟ್ಟಿಗೆ ಹೇಳುವುದಾದರೆ
ಯಾರು ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆಯಿಂದಾಗಿ ಈ ತೊಂದರೆಗೆ ಒಳಗಾಗಿರ್ತಾರೋ ಅಂಥವರಲ್ಲಿ ಪಂಚಕರ್ಮಗಳಾದ ಶಿರೋಬಸ್ತಿ, ತೈಲಧಾರ, ತಕ್ರಧಾರ ಮುಂತಾದ ಟ್ರೀಟ್ಮೆಂಟ್ಗಳಿಂದಾಗಿ ಅಥವಾ ಬಾಡಿ ಮಸಾಜ್, ಅಭ್ಯಂಗ ಅಂತ ಏನ್ ಹೇಳ್ತೇವೆ, ಈ ಟ್ರೀಟ್ಮೆಂಟ್ಗಳನ್ನು ಕೊಟ್ಟರೆ ಕೂಡ ತುಂಬಾ ಒಳ್ಳೆಯ ಫಲಿತಾಂಶವನ್ನು ಕಾಣಬಹುದಾಗಿದೆ. ಸ್ನೇಹಿತರೆ, ಇಂತಹ ಹಲವಾರು ಮನೆಮದ್ದುಗಳನ್ನು ಖಂಡಿತವಾಗಿ ನೀವು ಉಪಯೋಗಿಸಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಒಂದು ವೇಳೆ ಇದಕ್ಕೂ ಮಿಗಿಲಾಗಿ ಏನಾದರೂ ಸಮಸ್ಯೆಗಳು ಉಳಿದುಕೊಂಡಿದ್ದಲ್ಲಿ ನಿಮ್ಮ ಸ್ಥಳೀಯ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಬೇಕಾದ ಸೂಕ್ತ ಸಲಹೆ, ಮಾರ್ಗದರ್ಶನಗಳನ್ನು ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ತೆ.